And for that, I would like to invite Dr. Rashmi. She is a senior resident at St. John's Medical College, Bangalore. Ma'am, I would like you to take over. Hi, Abole. Thank you for the opportunity. Would you please play slides? Yes, ma'am. Is it visible, ma'am? Yeah, it's visible. Thank you. ಸೊ ಈಗ ಇಷ್ಟೊತ್ತು ಎಲ್ಲರೂ CPAP ಬಗ್ಗೆ ವಿಡಿಯೋಸ್ ಸರ್ ಲೆಕ್ಚರ್ ಕೇಳಿದ್ದೀರಾ, ವಿಡಿಯೋ ನೋಡಿದ್ದೀರಾ. ಸೊ CPAP ಅಂದ್ರೆ ಏನು? CPAP ಅಂದ್ರೆ ಕಂಟಿನ್ಯೂಸ್ ಪಾಸಿಟಿವ್ ಏರ್ವೇ ಪ್ರೆಷರ್. ಸೊ CPAP ನಲ್ಲಿ ನಾವು ಕಂಟಿನ್ಯೂಸ್ ಆಗಿ ಅಂದ್ರೆ ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪಿರೇಷನ್ ಎರಡರಲ್ಲೂ, ಅಂದ್ರೆ ಉಸಿರು ಒಳಗ್ ತಗೊಳ್ಳುವಾಗ್ಲೂ ಉಸಿರು ಹೊರಗ್ ಬಿಡುವಾಗ್ಲೂ ಎರಡೂ ಫೇಸ್ ಅಲ್ಲಿ ನಾವು ಪ್ರೆಷರ್ ಅಪ್ಲೈ ಮಾಡ್ತೀವಿ. ಅಂದ್ರೆ ಇದು ಪಾಸಿಟಿವ್ ಪ್ರೆಷರ್ ಆಗಿರುತ್ತೆ. ಇದಕ್ಕೋಸ್ಕರ ನಾವೇನ್ ಆಕ್ಸಿಜನ್ ಏನ್ ಡೆಲಿವರ್ ಮಾಡ್ತೀವಲ್ಲ, ಆಕ್ಸಿಜನ್ ಅಂಡ್ ಏರ್ ಮಿಕ್ಸ್ಚರ್ ಏನ್ ಡೆಲಿವರ್ ಮಾಡ್ತೀವಲ್ಲ, ಅದನ್ನ ನಾವು ಫಸ್ಟ್ ಹೀಟ್ ಮಾಡಿ ಹ್ಯೂಮಿಡಿಫೈ ಮಾಡಿ ಡೆಲಿವರ್ ಮಾಡ್ತೀವಿ. ಅಂದ್ರೆ ಗಾಳಿನ ಸ್ವಲ್ಪ ನಾರ್ಮಲ್ ಬಾಡಿ ಟೆಂಪರೇಚರ್ಗೆ ವಾರ್ಮ್ ಮಾಡಿ, ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಏರ್ ಆಕ್ಸಿಜನ್ ಸೋರ್ಸ್ ಏನ್ ಬರುತ್ತೆ, ಕಂಪ್ರೆಸ್ಡ್ ಏರ್ ಆಕ್ಸಿಜನ್ ಸೋರ್ಸ್, ಅದು ಯಾವಾಗ್ಲೂ ಕೋಲ್ಡ್ ಇರುತ್ತೆ ಮತ್ತೆ ಡ್ರೈ ಇರುತ್ತೆ. ಸೊ ಆ ಗಾಳಿನ ನಾವು ಬ್ರೀತ್ ಮಾಡಿದ್ರೆ ನಮ್ಗೆ ಮೂಗ್ನಲ್ಲಿ ಇರಿಟೇಷನ್ ಆಗೋದು, ಡ್ರೈನೆಸ್ ಆಗೋದು ಆ ತರ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಅದನ್ನ ಬಾಡಿ ಟೆಂಪರೇಚರ್ಗೆ ಹೀಟ್ ಮಾಡಿ ಅದರಲ್ಲಿ ಮಾಯಿಶ್ಚರ್ ಆಡ್ ಮಾಡಿ ನಾವು ಡೆಲಿವರ್ ಮಾಡ್ತೀವಿ. ಸೊ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಏನಂದ್ರೆ ಮಗು ತಾನಾಗೆ ಉಸಿರಾಡ್ತಾ ಇರಬೇಕು. ಸೊ ಮಗುಗೆ ಉಸಿರಾಟ ಚೆನ್ನಾಗಿ ಎಫರ್ಟ್ಸ್ ಚೆನ್ನಾಗಿಲ್ಲ ಅಂದ್ರೆ ನಾವು CPAP ಕೊಡೋದಿಕ್ ಬರೋದಿಲ್ಲ. ನಾನು ಮುಂಚೆ ಹೇಳಿದ ಹಂಗೆ ಕಂಟಿನ್ಯೂಸ್ ಆಗಿ ಪ್ರೆಷರ್ ನಾವು ಡೆಲಿವರ್ ಮಾಡ್ತೀವಿ ಥ್ರೂ ಔಟ್ ದ ರೆಸ್ಪಿರೇಟರಿ ಸೈಕಲ್. ಅಂದ್ರೆ ಉಸಿರು ಒಳಗ್ ತಗೊಳ್ಳುವಾಗ್ಲೂ ಹೊರಗ್ ಬಿಡುವಾಗ್ಲೂ ಎರಡೂ ಫೇಸ್ ಅಲ್ಲಿ ನಾವು ಪ್ರೆಷರ್ನ ಸಪ್ಲೈ ಮಾಡ್ತೀವಿ. ಇದು ಯಾವ ತರ ಮಾಡ್ತೀವಿ ಅಂದ್ರೆ ಒಂದು ಸೀಲ್ಡ್ ಇಂಟರ್ಫೇಸ್ ಅಂದ್ರೆ ನಾವು ಮೆಷಿನ್ಗೂನು ಬೇಬಿಗೂನು ಕನೆಕ್ಟ್ ಮಾಡ್ತೀವಲ್ಲ, ಅದನ್ನ ಇಂಟರ್ಫೇಸ್ ಅಂತ ಅಂತೀವಿ. ಸೊ ಆ ಸೀಲ್ಡ್ ಇಂಟರ್ಫೇಸ್ ನ ಬೇಬಿ ಕನೆಕ್ಟ್ ಮಾಡಿ ನಾವು ಈ ತರ ಪ್ರೆಷರ್ಸ್ ಡೆಲಿವರ್ ಮಾಡ್ತೀವಿ. ಈಗ CPAP ಇಂಡಿಕೇಶನ್ಸ್ ಯಾವ್ಯಾವ ಕಂಡೀಷನ್ ಅಲ್ಲಿ ನಾವು CPAP ಯೂಸ್ ಮಾಡ್ತೀವಿ. ಸೊ CPAP ಯೂಸ್ ಮಾಡಕ್ಕೆ ಮೋಸ್ಟ್ ಕಾಮನ್ ಇಂಡಿಕೇಶನ್ ಒಂದು RDS, ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಕೇಳಿರ್ಬೋದು ನೀವು. ಪ್ರೀಟರ್ಮ್ ಬೇಬೀಸ್ ಅಲ್ಲಿ ಲಂಗ್ಸ್ ಇಮ್ಮೆಚೂರ್ ಆಗಿರೋದ್ರಿಂದ, ಸರ್ಫೆಕ್ಟೆಂಟ್ ಅಂತ ಅಂಶ ಕಮ್ಮಿ ಇರೋದ್ರಿಂದ ಈ ತರ ಬೇಬೀಸ್ ಅಲ್ಲಿ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಒಂದು ಕಂಡೀಷನ್ ಕಾಮನ್ ಆಗಿ ನಾವು ನೋಡ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಲಂಗ್ಸ್ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಲ್ಲ. ಸೊ ಈ ಕಂಡೀಷನ್ ಅಲ್ಲಿ CPAP ಯೂಸ್ ಮಾಡೋದ್ರಿಂದ ಸೊ ಲಂಗ್ ಡ್ಯಾಮೇಜ್ ಆಗೋದಾಗ್ಲಿ, ಮಗುಗೆ ವೆಂಟಿಲೇಷನ್ ಬೇಕಾಗೋದಾಗ್ಲಿ ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಕಂಡೀಷನ್ TTNB ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾರ್ಮಲಿ ಮಗು ಹೊಟ್ಟೆ ಒಳಗಿದ್ದಾಗ ಲಂಗ್ಸ್ ಅಲ್ಲೆಲ್ಲ ನೀರ್ ಫಿಲಪ್ ಆಗಿರುತ್ತೆ. ಮಗು ಹುಟ್ಟಿದ ಮೇಲೆ ಆ ನೀರೆಲ್ಲ ಕ್ಲಿಯರ್ ಆಗಿ ಏರ್ ತುಂಬ್ಕೋಬೇಕು. ಸೊ ಈ ಪ್ರೋಸೆಸ್ ಅಲ್ಲಿ ಕೆಲವೊಂದ್ಸಲಿ ಡಿಲೇ ಆಗುತ್ತೆ. ಸೊ 24-48 hours ಡಿಲೇ ಆಗುತ್ತೆ. ಅದು ವಾಟರ್ ಎಲ್ಲ ಅಬ್ಸಾರ್ಬ್ ಆಗಿ ಲಂಗ್ಸ್ ಅಲ್ಲಿ ಏರ್ ಪೂರ್ತಿ ವಾಟರ್ ಅಬ್ಸಾರ್ಬ್ ಆಗಿ ಕೆಲವೊಂದ್ಸಲಿ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಆ ಟೈಮಲ್ಲಿ ಮಗುಗೆ ಡಿಸ್ಟ್ರೆಸ್ ಇರ್ಬೋದು, ಆವಾಗ ನಾವು CPAP ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಏಪ್ನಿ ಆಫ್ ಪ್ರಿಮೆಚೂರಿಟಿ. ಅಂದ್ರೆ ಈ ಪ್ರೀಟರ್ಮ್ ಬೇಬೀಸ್ ಮುಂಚೆ ಹುಟ್ಟಿರೋ ಮಕ್ಕಳಲ್ಲಿ ಮೆದುಳು ಬೆಳವಣಿಗೆ ಮೆಚುರಿಟಿ ತುಂಬಾ ಆಗಿರೋದಿಲ್ಲ, ಮತ್ತೆ ಅವ್ರದ್ದು ಉಸಿರಾಟದ್ದು ಏರ್ವೇ ಮಸಲ್ಸ್ ಎಲ್ಲ ಸ್ವಲ್ಪ ವೀಕ್ ಇರೋದ್ರಿಂದ ಈ ತರ ಬೇಬೀಸ್ ಅಲ್ಲಿ ಬ್ರೀತಿಂಗ್ ಇರೆಗ್ಯುಲರ್ ಆಗಿ ಇರ್ಬೋದು. ಮಧ್ಯ 20 seconds ಅಥವಾ 30 seconds ಬ್ರೀತಿಂಗ್ ಸ್ಟಾಪ್ ಆಗೋದು, ಈ ತರ ಆಗೋ ಕಂಡೀಷನ್ ನಾವು ಏಪ್ನಿ ಆಫ್ ಪ್ರಿಮೆಚೂರಿಟಿ ಅಂತ ಹೇಳ್ತೀವಿ. ಸೊ ಈ ಕಂಡೀಷನ್ ಅಲ್ಲೂ ಕೂಡ ನಾವು CPAP ಯೂಸ್ ಮಾಡ್ಬೋದು. ನಾವು CPAP ಕೊಡೋದ್ರಿಂದ ಕಂಟಿನ್ಯೂಸ್ ಪ್ರೆಷರ್ ಸಪ್ಲೈ ಮಾಡೋದ್ರಿಂದ ಈ ತರ ಏಪ್ನಿಯಾ ಎಪಿಸೋಡ್ಸ್ ನಾವು ತಡೆಗಟ್ಟಬಹುದು. ಇನ್ನೊಂದು ಕಂಡೀಷನ್ ಮೆಕೋನಿಯಂ ಆಸ್ಪಿರೇಷನ್ ಸಿಂಡ್ರೋಮ್ ಅಂದ್ರೆ ಮಗು ಹೊಟ್ಟೆ ಒಳಗೆ ಮೋಷನ್ ಮಾಡ್ಕೊಂಡು ಆ ನೀರ್ನ ಕುಡಿದ್ರೆ ಆ ನೀರು ಏನಾರೋ ಬೈ ಚಾನ್ಸ್ ಲಂಗ್ಸಿಗೆ ಹೋದ್ರೆ ಅದರಿಂದ ಶ್ವಾಸಕೋಶದಲ್ಲಿರೋ ಏರ್ವೇ ಮತ್ತೆ ಆಲ್ವಿಯೋಲೈ ಅಂತ ಏನ್ ಹೇಳ್ತೀವಿ ಅದೆಲ್ಲ ಬ್ಲಾಕ್ ಆಗಿ ಮಗುಗೆ ಮೆಕೋನಿಯಂ ಆಸ್ಪಿರೇಷನ್ ಸಿಂಡ್ರೋಮ್ ಅಂತ ಕಂಡೀಷನ್ ಡೆವಲಪ್ ಆಗುತ್ತೆ. ಇದರಲ್ಲಿ ಬೇಬೀಸ್ಗೆ ಯೂಶಲಿ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಕಂಡೀಷನ್ ಅಲ್ಲಿ ಕೂಡ ನಾವು CPAP ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಸ್ ಕಾಂಟ್ರಾ ಇಂಡಿಕೇಶನ್. ಸೊ ಯಾವ್ಯಾವ ಕಂಡೀಷನ್ ಅಲ್ಲಿ ನಾವು CPAP ಯೂಸ್ ಮಾಡಬಾರ್ದು. ಸೊ ಒನ್ ಇಸ್ ರೆಸ್ಪಿರೇಟರಿ ಫೇಲ್ಯೂರ್ ಅಂದ್ರೆ ಬೇಬಿಗೆ ಬ್ರೀತಿಂಗ್ ಎಫರ್ಟ್ಸ್ ಚೆನ್ನಾಗಿಲ್ಲ,
ಅಂದಾಗ ನಾವು CPAP ಯೂಸ್ ಮಾಡಕ್ ಆಗಲ್ಲ. ಸೊ ನಾವು ಮುಂಚೆನೆ ಹೇಳ್ತಿರೋ ಹಂಗೆ CPAP ಕನೆಕ್ಟ್ ಮಾಡ್ಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಏನಂದ್ರೆ ಮಗು ಸ್ಪಾಂಟೇನಿಯಸ್ ಆಗಿ ಅಂದ್ರೆ ತಾನಾಗಿ ಉಸಿರಾಡ್ತಾ ಇರ್ಬೇಕು ಮತ್ತೆ ಎಫರ್ಟ್ಸ್ ಚೆನ್ನಾಗಿರ್ಬೇಕು. ಸೊ ಮಗು ತಾನಾಗೆ ಉಸಿರಾಡ್ತಾ ಇಲ್ಲ ಅಥವಾ ಎಫರ್ಟ್ಸ್ ಚೆನ್ನಾಗಿಲ್ಲ ಅಂದಾಗ ನಾವು CPAP ನ ಅಪ್ಲೈ ಮಾಡಕ್ ಆಗಲ್ಲ. ನೆಕ್ಸ್ಟ್ ಇಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಇನ್ಸ್ಟೆಬಿಲಿಟಿ. ಕಾರ್ಡಿಯೋವ್ಯಾಸ್ಕ್ಯುಲರ್ ಇನ್ಸ್ಟೆಬಿಲಿಟಿ ಅಂದ್ರೆ ಹಾರ್ಟ್ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇಲ್ಲ, ಬೇಬಿ BP ಎಲ್ಲ ಮೇಂಟೈನ್ ಆಗ್ತಾ ಇಲ್ಲ, ತುಂಬಾ ಕಂಡೀಷನ್ ಸೀರಿಯಸ್ ಇದೆ ಅಂದಾಗ ನಾವು CPAP ಯೂಸ್ ಮಾಡಕ್ ಆಗಲ್ಲ. ಅವಾಗ ನಾವು ವೆಂಟಿಲೇಷನ್, ಇನ್ವೇಸಿವ್ ವೆಂಟಿಲೇಷನ್ ಯೂಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ET ಟ್ಯೂಬ್ ಲಂಗ್ಸಿಗೆ ಹಾಕಿ ನಾವು ವೆಂಟಿಲೇಟ್ ಮಾಡ್ಬೇಕಾಗುತ್ತೆ. ಇನ್ನೊಂದು ನೇಸಲ್ ಆರ್ ಫೇಶಿಯಲ್ ಫ್ರಾಕ್ಚರ್, ಮೂಗಿನ ಅಥವಾ ಮುಖದ ಫ್ರಾಕ್ಚರ್ ಆಗಿದ್ರೆ ಕೂಡ ನಾವು CPAP ಇಂಟರ್ಫೇಸ್ ಏನ್ ಹೇಳ್ತೀವಿ ಅದನ್ನ ನಾವು ಕನೆಕ್ಟ್ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ಈ ತರ ಕಂಡೀಷನ್ ಅಲ್ಲಿ ನಾವು CPAP ಅವಾಯ್ಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಕಂಡೀಷನ್ ಏರ್ ಲೀಕ್. ಏರ್ ಲೀಕ್ ಅಂದ್ರೆ ಲಂಗ್ಸ್ ಅಲ್ಲಿ ಗಾಳಿ ಅಂಶ ಜಾಸ್ತಿ ತುಂಬಿಕೊಂಡು ಪ್ರೆಷರ್ ಜಾಸ್ತಿ ಆಗೋದು. ಸೊ ಈ ತರ ಕಂಡೀಷನ್ ಅಲ್ಲಿ ಕೂಡ CPAP ಅವಾಯ್ಡ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಏರ್ ಲೀಕ್ ಇರೋ ಕಂಡೀಷನ್, ಏರ್ ಲೀಕ್ ಇದ್ದಾಗ ನಾವು ಮತ್ತೆ ಪ್ರೆಷರ್ ಅಪ್ಲೈ ಮಾಡೋದ್ರಿಂದ ಸೊ ಆ ಕಂಡೀಷನ್ ವರ್ಸನ್ ಆಗ್ಬೋದು. ಸೊ ಅದರಿಂದ ನಾವು ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಕಾಯಿನಲ್ ಎಟ್ರೇಸಿಯಾ. ಕಾಯಿನಲ್ ಎಟ್ರೇಸಿಯಾನಲ್ಲಿ ಏನಾಗಿರುತ್ತೆ ಅಂದ್ರೆ ಮೂಗಿನ ಹೊಳ್ಳೆ ಏನಿರುತ್ತೆ ಅದು ಪೂರ್ತಿ ಡೆವಲಪ್ ಆಗಿರಲ್ಲ. ಸೊ ನಾವು CPAP ಇಂಟರ್ಫೇಸ್ ಪ್ರಾಂಗ್ಸ್ ಆಗ್ಲಿ ಅಥವಾ ಮಾಸ್ಕ್ ಆಗ್ಲಿ ಮೂಗಿ ಕನೆಕ್ಟ್ ಮಾಡೋದ್ರಿಂದ ಸೊ ಆತರ ಡೆವಲಪ್ ಆಗಿಲ್ಲದಿರೋ ಕಂಡೀಷನ್ ಅಲ್ಲಿ ನಾವು ಯೂಸ್ ಮಾಡಕ್ ಬರಲ್ಲ. ಸೊ ಮತ್ತೆ ಇನ್ ಕೇಸ್ ಯೂಸ್ ಮಾಡಿದ್ರು ನಾವು ಎಫೆಕ್ಟಿವ್ ಆಗಿ ಪ್ರೆಷರ್ಸ್ ನ ಡೆಲಿವರ್ ಮಾಡಕ್ ಬರಲ್ಲ. ಸೊ ಈ ತರ ಕಂಡೀಷನ್ ಅವಾಯ್ಡ್ ಮಾಡೋದು ಬೆಟರ್. ನೆಕ್ಸ್ಟ್ ಇಸ್ ಕ್ಲೆಫ್ಟ್ ಪ್ಯಾಲೆಟ್. ಕ್ಲೆಫ್ಟ್ ಪ್ಯಾಲೆಟ್ ಅಂದ್ರೆ ಸೀಳು ತುಟಿ ಅಥವಾ ಸೀಳು ಪ್ಯಾಲೆಟ್ ಅಂತ ಏನ್ ಹೇಳ್ತೀವಿ, ನಾಲ್ಗೆ ಮೇಲ್ಭಾಗ ಇರುತ್ತಲ್ಲ, ಸೊ ಆ ಕಂಡೀಷನ್ ಅಲ್ಲಿ ಕೂಡ ನಾವು CPAP ಯೂಸ್ ಮಾಡಕ್ ಬರಲ್ಲ. ಇನ್ನೊಂದು ಟ್ರೇಕಿಯೋಸಫೇಷಿಯಲ್ ಫಿಸ್ಟುಲಾ. ಟ್ರೇಕಿಯೋಸಫೇಷಿಯಲ್ ಫಿಸ್ಟುಲಾ ಅಂದ್ರೆ ಈಗ ಗಾಳಿ ತಗೊಳ್ಳೋ ಪೈಪ್ಗೂ ಮತ್ತೆ ನಾವು ಇಸೋಫೇಗಸ್ ಅಂತ ಏನ್ ಹೇಳ್ತೀವಿ ಆ ಪೈಪ್ಗೂ ಕನೆಕ್ಷನ್ ಇದ್ದಾಗ CPAP ಯೂಸ್ ಮಾಡೋದನ್ನ ನಾವು ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಪ್ರೆಷರ್ಸ್ ಎಲ್ಲ ಈಸೋಫೇಗಸ್ಗೆ ಡೆಲಿವರ್ ಆಗಿ ಅದರಿಂದ ತೊಂದರೆಗಳಾಗ್ಬೋದು. ಮತ್ತೆ ಇನ್ನೊಂದು ಕಂಜನಿಟಲ್ ಅನಾಮಲಿ ಡಯಾಫ್ರಾಗ್ಮೆಟಿಕ್ ಹರ್ನಿಯಾ. ಡಯಾಫ್ರಾಗ್ಮೆಟಿಕ್ ಹರ್ನಿಯಾನಲ್ಲಿ ಕರುಳಿನ ಅಂಶ ಎಲ್ಲ ಸೊ ಡಯಾಫ್ರಾಮ್ ಅಲ್ಲಿ ನಮ್ ಡಯಾಫ್ರಾಮ್ ಅಂತ ಏನಿರುತ್ತೆ ಅದು ನಾರ್ಮಲಿ ನಮ್ ಚೆಸ್ಟ್ ಮತ್ತೆ ಅಬ್ಡೋಮನ್ ಸೆಪರೇಟ್ ಮಾಡುತ್ತೆ. ಸೊ ಅಲ್ಲಿ ಏನಾದ್ರು ಡಿಫೆಕ್ಟ್ ಇದ್ರೆ ಕರುಳಿನ ಅಂಶ ಎಲ್ಲ ಚೆಸ್ಟಿಗೆ ಹರ್ನಿಯೇಟ್ ಆಗಿರುತ್ತೆ. ಸೊ ಈ ತರ ಕಂಡೀಷನ್ ಅಲ್ಲಿ ಕೂಡ CPAP ನ ನಾವು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ನೆಕ್ರೋಟೈಸಿಂಗ್ ಎಂಟ್ರೋಕೋಲೈಟಿಸ್. ಇದು ಮೋಸ್ಟ್ಲಿ ನಾವು ಪ್ರೀಟರ್ಮ್ ಬೇಬೀಸ್ ಅಲ್ಲಿ ನೋಡ್ತೀವಿ. ಯೂಶಲಿ 3 weeks 4 weeks ಆ ಟೈಮಲ್ಲಿ ಫೀಡಿಂಗ್ ಡೈಜೆಸ್ಟ್ ಆಗದಲೆ ಹೊಟ್ಟೆ ತುಂಬಾ ಒಬ್ಬರ್ಸ್ಕೊಂಡು ಕಂಡೀಷನ್ ತುಂಬಾ ಸೀರಿಯಸ್ ಆಗೋದು ಈ ತರ ಎಲ್ಲ ಆಗುತ್ತೆ. ಸೊ ಈ ಕಂಡೀಷನ್ ಅಲ್ಲಿ ಕೂಡ ನಾವು CPAP ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಸ್ಟೆಪ್ಸ್, ಏನೇನ್ ಸ್ಟೆಪ್ಸ್ ನಾವು ಫಾಲೋ ಮಾಡ್ಬೇಕಾಗತ್ತೆ CPAP ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಫಸ್ಟ್ ನಾವು ಸರ್ಕ್ಯೂಟ್ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸರ್ಕ್ಯೂಟ್ ಅಲ್ಲಿ ಅಂದ್ರೆ ಸರ್ ವಿಡಿಯೋ ನಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ಸೊ ಇನ್ಸ್ಪಿರೇಟರ್ ಲಿಂಬ್, ಎಕ್ಸ್ಪಿರೇಟರ್ ಲಿಂಬ್, ಚೇಂಬರ್, ಹ್ಯೂಮಿಡಿಫೈಯರ್, ಬ್ಲೆಂಡರ್ ಈ ತರ ಎಲ್ಲ ನಾವು ಫಸ್ಟ್ ಏನೇನ್ ಬೇಕಾಗತ್ತೆ ಅದನ್ನೆಲ್ಲ ನಾವು ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಅಪ್ರೋಪ್ರಿಯೇಟ್ ಸೈಜ್ ಕ್ಯಾಪ್ ನ ನಾವು ಹೆಡ್ ಸರ್ಕಂಫರೆನ್ಸ್ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡಿ ಅದನ್ನ ಕ್ಯಾಪ್ ಫಿಕ್ಸ್ ಮಾಡ್ಬೇಕಾಗತ್ತೆ. ಕ್ಯಾಪ್ಸ್ ಫಿಕ್ಸ್ ಮಾಡಿದ್ಮೇಲೆ ನೇಸಲ್ ಪ್ರಾಂಗ್ಸ್ ನಾವು ಫಿಕ್ಸ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಅದನ್ನೆಲ್ಲ ಕನೆಕ್ಟ್ ಮಾಡಿದ್ಮೇಲೆ ನಾವು ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಬೇಕು. ಸೊ ಒಂದ್ಸಲಿ CPAP ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಔರೋಗ್ಯಾಸ್ಟ್ರಿಕ್ ಟ್ಯೂಬ್ ಅಂದ್ರೆ ಬಾಯಿಂದ ಹೊಟ್ಟೆಗೆ ಟ್ಯೂಬ್ ಹಾಕಿ ಅದನ್ನ ಓಪನ್ ಬಿಡ್ಬೇಕಾಗತ್ತೆ. ಯಾಕಂದ್ರೆ CPAP ಅಲ್ಲಿ ನಾವು ಕಂಟಿನ್ಯೂಸ್ ಪ್ರೆಷರ್ ಜನರೇಟ್ ಮಾಡೋದ್ರಿಂದ ಸೊ ಆ ಪ್ರೆಷರು ಸ್ವಲ್ಪ ಪ್ರೆಷರ್ ಈವನ್ ಸ್ಟೊಮಕಿಗೆ ಕೂಡ ಡೆಲಿವರ್ ಆಗುತ್ತೆ. ಸೊ ಆ ಪ್ರೆಷರ್ ರಿಲೀಸ್ ಆಗ್ಬೇಕಂದ್ರೆ ಒಂದು ಟ್ಯೂಬ್ ಹಾಕಿ ಅದನ್ನ ಓಪನ್ ಬಿಡ್ಬೇಕಾಗುತ್ತೆ. ಸೆಟ್ಟಿಂಗ್ಸ್ ಫಸ್ಟ್ ನಾವು 3 ಸೆಟ್ಟಿಂಗ್ಸ್ ಮಾಡ್ತೀವಿ CPAP ಅಲ್ಲಿ. ಒಂದು PWEP ಅಂತ, ಅದು ಪ್ರೆಷರ್, ನಾವು ಎಷ್ಟು ಪ್ರೆಷರ್ ನಾವು ಅಪ್ಲೈ ಮಾಡ್ತೀವಿ ಅದನ್ನ ಅದು ಪೀಪ್ ಅಂತ ಹೇಳ್ತೀವಿ. ಇನ್ನೊಂದು FiO2 ಈಗ ನಾವು ಕೊಡೋ ಇದ್ರಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಎಷ್ಟಿರ್ಬೇಕು ಅನ್ನೋದನ್ನ FiO2 ಅಂತ ಹೇಳ್ತೀವಿ. ಇನ್ನೊಂದು ಫ್ಲೋ, ಯಾವ ರೇಟಲ್ಲಿ ನಾವು ಏರ್ ಆಕ್ಸಿಜನ್ ಮಿಕ್ಸ್ಚರ್ನ ನಾವು ಡೆಲಿವರ್ ಮಾಡಬೇಕು ಮೆಷಿನ್ಗೆ ಅನ್ನೋದನ್ನ ಡಿಸೈಡ್ ಮಾಡೋದು ಫ್ಲೋ. ಸೊ ಇನಿಷಿಯಲಿ ನಾವು ಯೂಶಲಿ ಸ್ಟಾರ್ಟ್ ಮಾಡಬೇಕಾದ್ರೆ
ಪೀಪ್ ಯೂಶಲಿ 4 to 6 ಸ್ಟಾರ್ಟ್ ಮಾಡ್ತೀವಿ. ಅಂಡ್ FiO2 ಮಗು ಸ್ಯಾಚುರೇಷನ್ ಪ್ರಕಾರ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಯೂಶಲಿ ನಾವು ಸಿಪ್ಯಾಪ್ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ಸ್ಯಾಚುರೇಷನ್ ಟಾರ್ಗೆಟ್ಸ್ 91 to 95 ಇರುತ್ತೆ. ಅದ್ರ ಪ್ರಕಾರ ನಮಗೆ ಎಷ್ಟು FiO2 ಬೇಕೋ ಅಷ್ಟು ಮಿನಿಮಮ್ FiO2 ಯೂಸ್ ಮಾಡಬೇಕಾಗುತ್ತೆ. ಫ್ಲೋ ರೇಟ್ ಯೂಶಲಿ 4 to 8 liters per minute ನಾವು ಸೆಟ್ ಮಾಡ್ತೀವಿ. ಸೊ ಯಾವಾಗ ನಾವು ಸಿಪ್ಯಾಪ್ನ ವೀನ್ ಮಾಡಬೇಕು, ಸೊ ವೀನ್ ಮಾಡೋದಂದ್ರೆ ಪ್ರೆಷರ್ಸ್ ಕಮ್ಮಿ ಮಾಡಿ ರಿಮೂವ್ ಮಾಡೋದು. ಸೊ ಯಾವಾಗ ಬೇಬಿದು ಆಕ್ಸಿಜನ್ ರಿಕ್ವೈರ್ಮೆಂಟ್ ಲೆಸ್ ದನ್ 40% ಇರುತ್ತೆ, ಮತ್ತೆ ಪೀಪ್ 4 ಅಥವಾ ಅದಕ್ಕಿಂತ ಕಮ್ಮಿ ಇರುತ್ತೆ, ಈ ಎರಡು ಕಂಡೀಷನ್ ಅಲ್ಲಿ ಬೇಬಿ ವರ್ಕ್ ಆಫ್ ಬ್ರೀತಿಂಗ್ ಕೂಡ ಕಮ್ಮಿ ಇದೆ, ಮತ್ತೆ ಬೇಬಿಗೆ ಉಸಿರಾಟ ಪ್ರಾಬ್ಲಮ್ ಆಗಲಿ ಅಥವಾ ಹಾರ್ಟ್ ರೇಟ್ ವೇರಿಯೇಷನ್ ಆಗಲಿ ಅಥವಾ ಲೋ ಆಕ್ಸಿಜನ್ ಲೆವೆಲ್ಸ್ ಈ ತರ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ, 40% FiO2 ಮತ್ತೆ ಪೀಪ್ 4 ಅಲ್ಲಿ ಬೇಬಿ ಚೆನ್ನಾಗಿ ಕಂಫರ್ಟೇಬಲ್ ಆಗಿ ಬ್ರೀತ್ ಮಾಡ್ತಾ ಇದೆ ಅಂತ ಅಂದಾಗ ನಾವು ಸ್ಲೋ ಆಗಿ ಸಿಪ್ಯಾಪ್ ನ ರಿಮೂವ್ ಮಾಡ್ಬೋದು. ನೆಕ್ಸ್ಟ್ ಸ್ಲೈಡ್. Ma'am, we just have 2 slides. Okay, yeah, fine. Thank you then. Thank you, Aboldi. Thank you, ma'am. Thank you so much, ma'am, for doing the translation in Kannada.